ಆಧ್ಯಾತ್ಮದ ಅಭ್ಯಾಸಗಳು ಬರೀ ಭಗವಂತನ ಪಡೆಯೋದಕ್ಕೆ ಮಾತ್ರವ ಅಥವಾ ನಮ್ಮ ಸಾಮಾಜಿಕ ಜೀವನ ಲೌಕಿಕ ಜೀವನಕ್ಕೂ ಅದು ಉಪಯೋಗಕ್ಕೆ ಬರುತ್ತಾ ಪ್ರಶ್ನೆ. ಆಧ್ಯಾತ್ಮದ ಜೀವನದಲ್ಲಿ ಸಿಗುವ ಬೆನಿಫಿಟ್ ಏನು ಅಂತಂದರೆ ಆಧ್ಯಾತ್ಮದ ಅನುಭವಗಳಾಗತ್ತೆ. ಮೂರನೇ ಕಣ್ಣು ಓಪನ್ ಆಗುತ್ತೆ, ಕುಂಡಲಿನಿ ಓಪನ್ ಆಗುತ್ತೆ, ಅಷ್ಟಮಹಾ ಸಿದ್ಧಿ ಸಿಗತ್ತೆ, ಆತ್ಮವನ್ನು ಬಿಡುಗಡೆ ಮಾಡಿ ಭಗವಂತನನ್ನು ಸೇರುವ ಸಂಕಲ್ಪ ಸಿಗತ್ತೆ. ಇದು ಆಧ್ಯಾತ್ಮ. ಮತ್ತು ಹುಟ್ಟಿಲ್ಲ ಸಾವಿಲ್ಲ ಅಂತನ್ನೋ ಸ್ಥಿತಿಯನ್ನು ಮುಟ್ಟುತ್ತೀವಿ. ಮನುಷ್ಯ ಹುಟ್ಟಿರೋದೇ ಪುನಃ ಹುಟ್ಟಬಾರದು. ಈ ಲೌಕಿಕ ಜೀವನ ಆನಂದವಿಲ್ಲ, ದುಃಖಮಯ. ಈ ದುಃಖದಿಂದ ಪಾರಾಗಬೇಕು ಅಂತಂದರೆ ಹುಟ್ಟಬಾರದು. ಇದು ಆಧ್ಯಾತ್ಮದ ಬೆನಿಫಿಟ್ಟು. ಲೌಕಿಕ ಜೀವನದಲ್ಲಿ ನೀವು ಏನೇ ಪ್ರಯತ್ನ ಮಾಡಿದ್ರೂ ಸಂತೋಷ ಸಿಗೋದಿಲ್ಲ. ಪ್ರಾರಂಭದಲ್ಲಿ ಆನಂದ ಇದ್ದಂಗಿರುತ್ತೆ ಹೊರತು ಸಿಗೋದಿಲ್ಲ. ನಮ್ಮ ಮನಸ್ಸಿಗೆ ತಕ್ಕಂತೆ ನಡೆಯುವುದಿಲ್ಲ. ನಾವು ಏನು ನೆನೆಸ್ತೀವಿ ಸಂಕಲ್ಪ ಅದನ್ನು ನೆರವೇರಿಸಲು ಸಾಧ್ಯವಿಲ್ಲ. ಆದರೆ ಈ ಆಧ್ಯಾತ್ಮದ ಅಭ್ಯಾಸವನ್ನು ನಾವು ಮಾಡಿದಾಗ ನಮಗೆ ಗೊತ್ತಿಲ್ಲದೆ ಕೆಲವ ಬೆನಿಫಿಟ್ಗಳನ್ನು ನಾವು ಪಡಿತೀವಿ. ಇನ್ನರ್ ಪೀಸ್, ಆನಂದ ಅಂತಂದರೆ ಆ ಆನಂದ ಇದರಲ್ಲಿ ಸಿಗತ್ತೆ. ದೇಹ, ಮನಸ್ಸು, ಆತ್ಮ ಮೂರು ಕೂಡ ವಿಶ್ರಾಂತಿಯನ್ನು ಪಡೆಯುತ್ತೆ. ವಿಶ್ರಾಂತಿನೇ ಇಲ್ಲ. ದೇಹಕ್ಕೆ ಬೇಕಾದ್ರೆ ನಾವು ಮಲ್ಕೊಂಡು ನಿದ್ದೆ ಮಾಡುವಾಗ ವಿಶ್ರಾಂತಿ ಸಿಗತ್ತೆ, ಮನಸ್ಸಿಗೆ ವಿಶ್ರಾಂತಿ ಇಲ್ಲ. ಈ ಆಧ್ಯಾತ್ಮದ ಅಭ್ಯಾಸವನ್ನು ಲೌಕಿಕ ಜೀವನದಲ್ಲಿರೋರು ಮಾಡಿದಾಗ ಪರಿಪೂರ್ಣ ರಿಲ್ಯಾಕ್ಸೇಷನ್ ಸಿಗತ್ತೆ ನಿಮಗೆ. ಯಾವ ಯಾವ ಸಿಚುವೇಶನಲ್ಲಿ ಹೇಗೆ ಬಿಹೇವ್ ಮಾಡಬೇಕು ಅಂತಲೇ ಗೊತ್ತಾಗಲ್ಲ. ಎರಪ್ಟ್ ಆಗಿಬಿಡ್ತೀವಿ ಕೆಲವು ಟೈಮಲ್ಲಿ, ಗೊತ್ತಾಗಲ್ಲ. ಈ ಆಧ್ಯಾತ್ಮದ ಅಭ್ಯಾಸವನ್ನು ನೀವು ಕಲಿತಾಗ ನಿಧಾನ ನಿಮ್ಮಲ್ಲಿ ಬರುತ್ತೆ. ಜಾಗಕ್ಕೆ ತಕ್ಕಂತೆ ನಮ್ಮನ್ನು ನಾವು ಬದಲಾಯಿಸ್ಕೋಬಹುದು. ಊಸುರುವಳ್ಳಿ ಅಂತಾರೆ ನೋಡಿ, ಊಸುರುವಳ್ಳಿ ನೆಗೆಟಿವು, ಆದರೆ ಇಲ್ಲಿ ಪಾಸಿಟಿವ್ ಆಗಿ ಜಾಗಕ್ಕೆ ತಕ್ಕಂತೆ ಜನಗಳಿಗೆ ತಕ್ಕಂತೆ ನಮ್ಮನ್ನು ನಾವು ಅಡ್ಜಸ್ಟ್ ಮಾಡ್ಕೋಬೋದು. ನೀವು ಹೇಳಿದ್ರೆ ನನಗೆ ಯಾರನ್ನೇ ನೋಡಿದ್ರು ಎಲ್ಲ ನಕಾರಾತ್ಮಕವಾಗಿ ವರ್ತಿಸ್ತಾರೆ ಅಂತ, ಆ ಭಾವನೆ ಚೇಂಜ್ ಆಗುತ್ತೆ. ನಾನು ತಿಳ್ಕೊಂಡಿದ್ದೀನಿ ನಾನು ಸರಿಯಾಗಿದ್ದೀನಿ, ಬೇರೆಯವರು ಸರಿ ಇಲ್ಲ ಅಂತ. ನನ್ನಲ್ಲೂ ಕೂಡ ಸರಿ ಇಲ್ಲದಿದ್ದಿದೆ, ಸರಿ ಇರೋದಿದೆ. ಹಾಗೆ ಎದುರಾಳಿಗಳಲ್ಲೂ ಕೂಡ ಒಳ್ಳೆಯದು ಇದೆ, ಕೆಟ್ಟದ್ದು ಇದೆ. ನನ್ನ ಮನಸ್ಸು ಒಳ್ಳೇದಿದ್ರೆ ನನಗೆ ಒಳ್ಳೇದು ಕಾಣುತ್ತೆ. ಕಾಮಾಲೆ ಬಂದವನಿಗೆ ಎಲ್ಲ ಹಸಿರು ಬಣ್ಣ ಕಾಣುತ್ತೆ, ಲೋಕ ಫುಲ್ಲು ಕಾಮಾಲೆ ಬಂದ್ಬಿಟ್ಟಿದೆ ಅವನಿಗೆ. ಲೋಕ ಹಸಿರು ಹಸಿರು ಅಂದರೆ ಹಳದಿ ಬಣ್ಣ ಅಂದರೆ ಇಲ್ಲ, ಹಳದಿ ಬಣ್ಣ ಇರೋದು ಹೊರಗಲ್ಲ, ಒಳಗೆ. ಸೊ ನನ್ನಲ್ಲಿ ಏನು ನಕಾರಾತ್ಮಕ ವಿಚಾರಗಳಿದೆ ಅದು ಪರಿವರ್ತನೆ ಆಗಿ ನನ್ನ ಎದುರಾಳಿಗಳನ್ನು ಯಾವ ಸಿಚುವೇಶನಲ್ಲೂ ಸಕಾರಾತ್ಮಕವಾಗಿ ನೋಡುವ ಮನಸ್ಸು ಬರುತ್ತೆ. ನಿಮ್ಮ ಸ್ವ ನಂಬಿಕೆ, ಸೆಲ್ಫ್ ಎಸ್ಟೀಮ್, ಅದು ಯಾವಾಗಲೂ ಅತಿ ಉನ್ನತ ಮಟ್ಟದಲ್ಲಿರುತ್ತೆ. ತನ್ನಂಬಿಕೆ, ನನ್ನ ಮೇಲೆ ನನಗೆ ನಂಬಿಕೆನೇ ಇಲ್ಲ, ಜನಗಳ ಜೊತೆ ಮೂವ್ ಮಾಡಬೇಕು ಅಂತಂದರೆ ಅಹಂಕಾರ ಇದೆ. ನಂಬಿಕೆ ಇರಬೇಕು, ಅಹಂಕಾರ ಇರಬಾರ್ದು. ಅಹಂಕಾರ ಬಂತು ಅಂತಂದರೆ ಈ ಮುಗ್ಗಿಸ್ಕೊಂಡು ಬೀಳ್ತೀವಿ. ಆ ನಂಬಿಕೆಯನ್ನು ನಿಮಗೆ ಕೊಡಿಸುತ್ತೆ. ಏಕಾಗ್ರತೆ ಹೆಚ್ಚುತ್ತೆ. ನಿಮ್ಮ ಮೆದುಳಿನ ಚುರುಕುತನ ಹೆಚ್ಚುತ್ತೆ. ನೀವು ಮಾಡುವ ಕೆಲಸ ಕಾರ್ಯಗಳು ಕ್ವಾಲಿಟಿ ಇರುತ್ತೆ. ಕೆಲಸ ಕೊಟ್ಟಿರ್ತಾರೆ ಮ್ಯಾನೇಜರ್ ಮಾಡುವಂಥ, ತಪ್ಪಾಗಿ ಮಾಡ್ತೀವಿ, ಮುಗಿಸ್ಕೋತೀವಿ, ಅದೆಲ್ಲ ಇಲ್ಲ.
ನೀವು ಮಾಡೋ ಕೆಲಸದಲ್ಲಿ ತಪ್ಪೇ ಕಂಡುಹಿಡಿಯೋಕ್ಕಾಗಲ್ಲ. ಪರ್ಫೆಕ್ಷನ್, ಡಿಸಿಪ್ಲಿನ್ ಬಂದ್ಬಿಡುತ್ತೆ. ನಾನು ಏನಕ್ಕೆ ಹುಟ್ಟಿದ್ದೀನಿ, ಏನು ಮಾಡಬೇಕು, ಮಾಡ್ತಾ ಇರೋ ಸರಿಯಾ ತಪ್ಪಾ, ಇವುಗಳು ನಿಮಗೆ ಗೊತ್ತಾಗತ್ತೆ. ಗೊತ್ತಾಗದೇ ಇರೋದಕ್ಕೆ ನಾವು ಪಾಪಕರ್ಮಗಳನ್ನು ಮಾಡ್ತೀವಿ. ಸರಿ ತಪ್ಪು ನಮಗೆ ತೋರಿಸಿಕೊಡುತ್ತೆ. ನಿಮ್ಮ ಏಕಾಗ್ರತೆ ಹೇಗೆ ಹೆಚ್ಚುತ್ತೆ ಹಾಗೆ ನಿಮ್ಮ ನೆನಪಿನ ಶಕ್ತಿ ಕೂಡ ಜಾಸ್ತಿ ಆಗುತ್ತೆ. ಗ್ರೇ ಮ್ಯಾಟರ್ ಅಂತೀವಿ, ಮೆದುಳಲ್ಲಿ ಗ್ರೇ ಮ್ಯಾಟರ್ ಹಾಗೆ ಅಂತಿದೆ. ಆ ಗ್ರೇ ಮ್ಯಾಟರು ಹೆಚ್ಚೆಚ್ಚು ಜಾಸ್ತಿಯಾಗಿ ನಿಮ್ಮ ಮೆಮರಿ ಪವರ್ನ ಜಾಸ್ತಿ ಮಾಡುತ್ತೆ. ಹೆಚ್ಚೆಚ್ಚು ವಿಚಾರಗಳನ್ನು ಓದಿ ಅನುಭವ ರೀತಿಯಲ್ಲಿ ಅವುಗಳಲ್ಲಿರುವ ನ್ಯೂನತೆಗಳನ್ನು ಗ್ರಹಿಸಿ ನಿಮ್ಮ ತಲೆಯಲ್ಲಿ ನೀವು ರೆಕಾರ್ಡ್ ಮಾಡ್ಕೋಬೋದು. ಆ ಶಕ್ತಿ ನಿಮಗೆ ಸಿಗುತ್ತೆ. ಮುಂದೆ ಏನು ನಡೆಯುತ್ತೆ ಅಂತ ಅನ್ನೋದು ಅಡ್ವಾನ್ಸ್ ಆಗಿ ನಿಮಗೆ ಗೊತ್ತಾಗುತ್ತೆ. ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್, ಏನೇ ಒಂದು ತಾಪತ್ರಯ ಸಿಚುವೇಶನ್ ಬಂದರೂ ಕೂಡ 10 ಜನಗಳನ್ನು ನೀವು ಹೋಗಿ ಕೇಳೋ ಅವಶ್ಯಕತೆ ಇಲ್ಲ. ನೀವೇ ಡಿಸಿಷನ್ ತೆಗಿಬೋದು. ನೀವು ತೆಗೆಯೋ ಡಿಸಿಷನ್ ಪರ್ಫೆಕ್ಟಾಗಿರುತ್ತೆ. ತುಂಬ ತಾಳ್ಮೆ ಬಂದ್ಬಿಡುತ್ತೆ. ಜನಗಳನ್ನು ಹೇಗೆ ಹ್ಯಾಂಡಲ್ ಮಾಡಬೇಕು ಅಂತನ್ನೋ ವಿಚಾರ ಗೊತ್ತಾಗೋಗುತ್ತೆ ನಿಮಗೆ. ಸೆಲ್ಫ್ ಡಿಸಿಪ್ಲಿನ್, ನನ್ನೊಳಗಡೆನೇ ನನಗೆ ಒಂದು ಶಿಸ್ತು ಬಂದ್ಬಿಡುತ್ತೆ. ನನ್ನ ಶಿಸ್ತು 10 ಜನವನ್ನು ಬದಲಾವಣೆ ಮಾಡುತ್ತೆ. ಕರೆಕ್ಟಾಗಿ 7:50ಕ್ಕೆ ಆಫೀಸಲ್ಲಿ ಕೂತಿರ್ತೀನಿ ನಾನು. ನನ್ನ ಜೊತೆ ಕೆಲಸ ಮಾಡೋರೆಲ್ಲ 8:05, 8:10ಕ್ಕೆ ಬರ್ತಾರೆ. ನಾನು 7:50 ಕೂತಾಗ ಅವರಿಗೆ ಒಂಥರ ಚುಚ್ಚತ್ತೆ. ಮ್ಯಾನೇಜರ್ 7:50ಕ್ಕೆ ಬಂದು ಕೂರ್ತಾನ, ನಾನು 8:10ಕ್ಕೆ ಬಂದರೆ ಹೇಗೆ? ಹಾಗೆ ನೀವು ಎಕ್ಸಾಂಪಲ್ ಆಗಿರ್ತೀರ ಬೇರೆಯವರಿಗೆ. ಲೀಡರ್ಶಿಪ್ ಕ್ವಾಲಿಟಿ ಅಂತ ಹೇಳ್ತೀವಿ, ಅದು ಬಂದ್ಬಿಡುತ್ತೆ. ಸೆಲ್ಫ್ ಮೋಟಿವೇಶನ್, ನಿಮಗೆ ನೀವೇ ಕೆಳಗೆ ಬಿದ್ದಾಗಲ್ಲ ಎದ್ದೇಳೋ ತಾಕತ್ತು ನಿಮಗೆ ಬಂದ್ಬಿಡುತ್ತೆ. ಈಗ ಹೇಳ್ತಾ ಹೋದರೆ ಬೇಕಾಟ್ಟು ಹೇಳ್ಬೋದು. ಇದಕ್ಕಿಂತ ಹೆಚ್ಚಾಗಿ ಆರೋಗ್ಯ ಕಾಪಾಡುತ್ತೆ ನಿಮಗೆ. ನೀವು ಆಧ್ಯಾತ್ಮದ ಅಭ್ಯಾಸಗಳು ಮಾಡ್ತೀರೋ ಅಥವಾ ನಿಮ್ಮ ನಿಜ ಜೀವನದಲ್ಲಿ, ಲೌಕಿಕ ಜೀವನದಲ್ಲಿ ನೀವು ನಿಮ್ಮ ಡ್ಯೂಟಿಗಳನ್ನು ಮಾಡ್ತೀರೋ, ಆರೋಗ್ಯವಂತನಿಂದ ಮಾತ್ರ ಸರಿಯಾದ ಕೆಲಸವನ್ನು ಮಾಡೋಕ್ಕೆ ಸಾಧ್ಯ. ಸೊ ಆ ಆರೋಗ್ಯ ಕಾಪಾಡುತ್ತೆ. ನೀವೇನು 60 ವರ್ಷ, 70 ವರ್ಷ, 80 ವರ್ಷ, 90 ವರ್ಷ ಅಂತ ಲೆಕ್ಕ ಹಾಕೊಂಡು ಹುಟ್ಟಿರ್ತೀರಿ, ಪರಿಪೂರ್ಣವಾಗಿ ನಿಮ್ಮ ಆಯುಷನ್ನು ಕಳೆಯೋ ಒಂದು ಪ್ರಮೇಯ ಸಿಗುತ್ತೆ. ಇಲ್ಲಿದ್ರೆ ಅಲ್ಪಾಯುಷು, 50 ವಯಸ್ಸಿಗೆ ಸತ್ತೋಗ್ತಾರೆ. 46 ವಯಸ್ಸಿಗೆ ಪುನೀತ್ ರಾಜ್ಕುಮಾರ್ ಹೊರೋದ್ರು, ಅಲ್ಪಾಯುಷು. ಅವರು ವಿಚಾರ ಬೇರೆ, ಮಾತಿಗೆ ಹೇಳ್ತೀನಿ ನಾನು. ಸೊ ಪರಿಪೂರ್ಣವಾಗಿ ಬಾಳಿ ಬದುಕಿ ಸಾಯ್ಬೋದು.